ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಚಿನಾಯಕ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದಂತ ಒಂದು ವಿಶೇಷವಾದ ಮತ್ತು ಅಷ್ಟೇ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಭಾರತೀಯರಿಗೆ ಧರ್ಮವನ್ನು ಪರಿಚಯ ಮಾಡಿಕೊಡುವ ಅಗತ್ಯವಿಲ್ಲ. ಆದರೆ ಧರ್ಮದ ಬಗ್ಗೆ ಇರುವ ತಪ್ಪು ತಿಳುವಳಿಕೆಯನ್ನು ನಿವಾರಣೆ ಮಾಡಬೇಕಾದದ್ದು ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಧಾರಣ ಧರ್ಮ ಇತ್ಯಾಹು ಎನ್ನುವ ಮಾತಿನಲ್ಲಿ ಧರ್ಮ ಎಂದರೆ ಕೆಳಗೆ ಬಿದ್ದವರನ್ನು ಮೇಲೆ ಎತ್ತುವುದು, ಕೆಳಗೆ ಬೀಳುತ್ತಿರುವವರನ್ನು ರಕ್ಷಿಸುವುದು ಎನ್ನುವುದು ಇದರ ಅರ್ಥ. ಪರಸ್ಪರ ಪ್ರೀತಿ, ಕರುಣೆ, ತ್ಯಾಗ, ಅಹಿಂಸೆ, ಸತ್ಯ, ವಿಶ್ವಾಸ ಮತ್ತು ಸದಾಚಾರಗಳು ಯಾವುದೇ ಧರ್ಮದ ತಳಹದಿ ಎನ್ನುವುದರಲ್ಲಿ ಬೇರೆ ಮಾತೇ ಇಲ್ಲ. ಈ ಕಾರಣದಿಂದಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿವಿಧ ಧರ್ಮಗಳಲ್ಲಿ ಸಮಾನತೆ ಮತ್ತು ಸಮಗ್ರತೆ ಮೂಡಿ ಬಂದಿರುವುದನ್ನು ನಾವು ಕಾಣುತ್ತೇವೆ. ಧರ್ಮವು ಸಾಮಾಜಿಕ ಅತ್ಯಗತ್ಯಗಳಲ್ಲಿ ಒಂದು ಭಾಗವಾಗಿದೆ. ನಮ್ಮ ಸಮಾಜವನ್ನು ಒಳ್ಳೆಯ ಸ್ಥಿತಿಯಲ್ಲಿಡುವ ವ್ಯಕ್ತಿ ಮತ್ತು ಸಮಾಜವನ್ನು ಎತ್ತಿ ಹಿಡಿಯುವ ಗುಣ ಈ ಧರ್ಮಕ್ಕಿದೆ. ಧರ್ಮದಿಂದ ಮನುಷ್ಯನಿಗೆ ಆಸ್ತಿ, ಅಂತಸ್ತು, ಸುಖ, ಶಾಂತಿ ಮತ್ತು ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ನಮ್ಮ ಅತ್ಯಂತ ಶ್ರೇಷ್ಠ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ತುಂಬಾ ಸಹಕಾರಿಯಾಗುವುದೇ ಧರ್ಮ. ನಮ್ಮ ಭಾರತೀಯ ದರ್ಶನಗಳಲ್ಲಿ ಪ್ರತಿಪಾದಿತವಾದ ವ್ಯಕ್ತಿಯ ಕೊನೆಯ ಗುರಿಯಾದ ಮೋಕ್ಷ ಸಾಧನೆಯೂ ಕೂಡ ಧರ್ಮದಿಂದಲೇ ಪ್ರಾರಂಭವಾಗಬೇಕು. ಪುರುಷಾರ್ಥ ಚತುಷ್ಟಯಗಳಲ್ಲಿ ಧರ್ಮಕ್ಕೆ ಮೊದಲನೇ ಸ್ಥಾನ. ನಂತರದಲ್ಲಿ ಅರ್ಥ, ಕಾಮ ಮತ್ತು ಮೋಕ್ಷ ಸಂಪಾದನೆ ಧರ್ಮ ಮಾರ್ಗದಲ್ಲಿಯೇ ಸಾಗಬೇಕೆನ್ನುವುದು ಇದರ ಅರ್ಥ. ಸ್ನೇಹಿತರೆ, ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಧರ್ಮವು ಮನುಷ್ಯನ ಸ್ವಭಾವ ಎಂದು ಹೇಳುತ್ತಾರೆ. ಧರ್ಮ ಇಲ್ಲದೆ ಮನುಷ್ಯ ಬದುಕಲು ಅಸಾಧ್ಯ. ಮನುಷ್ಯನಿಗೆ ಉಸಿರಾಟವು ಹೇಗೆ ಸಾಮಾನ್ಯ ಕ್ರಿಯೆಯಾಗಿರುವಂತೆ ಧರ್ಮವು ಕೂಡ ಸ್ವಾಭಾವಿಕ ಕ್ರಿಯೆ. ಧರ್ಮವಿಲ್ಲದೆ ಮನುಷ್ಯನು ಮನುಷ್ಯನಂತೆಯೇ ವರ್ತಿಸಲಾರ. ಧರ್ಮದ ಜ್ಞಾನದಿಂದಲೇ ಮನುಷ್ಯನು ಭೂತವನ್ನು ವರ್ತಮಾನದಲ್ಲಿ ಪುನರ್ಜೀವಿತಗೊಳಿಸಿ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯ. ಆದ್ದರಿಂದ ಧರ್ಮವು ಸದಾಕಾಲ ಮಾನವನ ಬದುಕಿಗೆ ದಾರಿದೀಪವಾಗಿ ಬೆಳಗುತ್ತಿದೆ. ಧರ್ಮ ಎಂದರೆ ಮೂಢಾಚರಣೆಗಳಲ್ಲ, ಅಹಿಂಸೆ, ಕರುಣೆ, ಶೀಲ, ಸತ್ಯ, ಚಾರಿತ್ರ್ಯಗಳಿಂದ ಕೂಡಿದ ನೈತಿಕ ಆಚರಣೆ. ಈ ಆಚರಣೆಗಳೇ ಧರ್ಮದ ತಳಹದಿ. ದಯವೇ ಧರ್ಮದ ಮೂಲ. ಅಹಿಂಸಾ ಪರಮೋ ಧರ್ಮ, ಇನ್ನೂ ಬೇರೆ ಬೇರೆ ಪದಗಳಿಂದ ಧರ್ಮವನ್ನು ವ್ಯಾಖ್ಯಾನಿಸುತ್ತಾರೆ. ಮಜಹಬ್ ನಹೀಂ ಸಿಖಾತ ಆಪಸ್ ಮೇ ವೈರ ರಖನಾ ಎನ್ನುವ ಕವಿಯ ಮಾತಿನಲ್ಲಿ ಧರ್ಮವು ಯಾವತ್ತೂ ವೈರತ್ವವನ್ನು ಬೋಧನೆ ಮಾಡುವುದಿಲ್ಲ. ಪರಸ್ಪರರಲ್ಲಿ ಪ್ರೀತಿ, ವಿಶ್ವಾಸವನ್ನು ಬೆಳೆಸಿ ಸಹಬಾಳ್ವೆಯನ್ನು ಬೋಧಿಸುವುದೇ ಧರ್ಮ. ಇಂತಹ ಮಾನವೀಯ ಮೌಲ್ಯಗಳಿಂದ ಕೂಡಿದ ಧರ್ಮವನ್ನು ಮೀರಿ ಯಾರೂ ಕೂಡ ನಡೆಯಬಾರದು. ಅದನ್ನು ಮೀರಿದರೆ ಕೆಡಕು, ಕಟ್ಟಿಟ್ಟ ಬುತ್ತಿ. ಧರ್ಮದ ಆಚರಣೆಯನ್ನು ಪಾಲಿಸಿದರೆ ಧರ್ಮವು ನಮ್ಮನ್ನು ಖಂಡಿತವಾಗಿ ರಕ್ಷಣೆ ಮಾಡುತ್ತದೆ. ಅದರಂತೆಯೇ ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವ ಮಾತು ಎಲ್ಲರ ಬಾಯಿಯಲ್ಲಿ ಜನಜನಿತವಾಗಿದೆ. ಇಲ್ಲಿಯ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಪ್ರೀತಿಯ ನಮನಗಳು.